ಕಲಬುರಗಿಯಲ್ಲಿ ಕಲುಷಿತ ಆಹಾರದ ಕರಾಳ ಮುಖ ಬಯಲಾಗಿದೆ. ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ನಲ್ಲಿ ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ. ಕಲುಷಿತ ಆಹಾರವನ್ನು ಸೇವನೆ ಮಾಡಿ ಹಾಸ್ಟೆಲ್ನಲ್ಲಿ ಆಹಾರ ಸೇವಿಸಿದ 15ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ದಂಡೋತಿ ಗ್ರಾಮದಲ್ಲಿರುವಂತಹ ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ ಇದು. ಇತ್ತೀಚೆಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಸರಿಯಾದ ರೀತಿಯ ಆಹಾರ ಮಕ್ಕಳಿಗೆ ಪೂರೈಕೆ ಆಗ್ತಾ ಇಲ್ಲ ಅನ್ನುವಂಥ ಆರೋಪಗಳು ಹೆಚ್ಚಾಗಿ ಕೇಳಿಬರ್ತಾ ಇದೆ. ಇನ್ನಾದರೂ ಇತ್ತ ಸರ್ಕಾರ ಗಮನ ಹರಿಸುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿನ ಅವ್ಯವಸ್ಥೆಗಳು ಒಂದೊಂದಾಗೆ ಬೆಳಕಿಗೆ ಬರ್ತಾ ಇದೆ. 6ರಿಂದ 10ನೇ ತರಗತಿವರೆಗಿನ ಮಕ್ಕಳ ವಸತಿ ನಿಲಯ, ಆ ವಸತಿ ನಿಲಯದಲ್ಲಿ ಆಹಾರವನ್ನು ಕಲುಷಿತ ಆಹಾರ ಸೇವನೆ ಮಾಡಿದ 15ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥಗೊಂಡಿದ್ದು, ಕಲಬುರಗಿಯ ಚಿತ್ತಾಪುರ ತಾಲೂಕಿನ ದಂಡೋತಿ ಗ್ರಾಮದ ವಸತಿ ಶಾಲೆ ಇದು. ವಸತಿ ಶಾಲೆಯ ಆಹಾರ ಸೇವನೆ ಮಾಡಿದಂತಹ 15 ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಸಂಜೆ ಅನ್ನ ಸಾಂಬಾರ್ ಸೇವಿಸಿ ವಾಂತಿ ಮಾಡಿಕೊಂಡಿದ್ದಾರೆ ಮಕ್ಕಳು. ಕಲುಷಿತ ನೀರು ಮತ್ತು ಕಳಪೆ ಆಹಾರದಿಂದ ಅಡುಗೆ ತಯಾರಿ ಮಾಡಿರುವ ಶಂಕೆ ಇದೆ. 6ರಿಂದ 10ನೇ ತರಗತಿವರೆಗಿನ ಮಕ್ಕಳ ವಸತಿ ನಿಲಯ ಇದು. ಇದೀಗ ಪೋಷಕರು ದೌಡಾಯಿಸಿದ್ದು ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ये देखो रात में क्या टाइम होने लगे, 9 बजने लगे। क्या हुआ, रो नको बेटे तुम, क्या दवा खाने डॉक्टर को लेकर आते बोलिए, लेकर नहीं बेटा, लेकर नहीं, जरा समझ। कौन तो भी ये दंडोती हॉस्टल का है, देखो साहब गवर्नमेंट का मैनोरिटी हॉस्टल बोलते हैं इसको। कौन ये देखो रात में क्या टाइम होने लगे, 9 बजने लगे, कौन पूछने वाले बोलो जरा। बच्चे पूरे परेशान है, एक तरफ से लाइन लगा के। इसका भी नहीं है, वो जो बौड़ी है देखो, आज पीने का पानी नहीं है उनको, वो सड़की बौड़ी है, वो सड़की बौड़ी का पानी है, वो सड़की बौड़ी का भी पानी का भी है इसके अंदर। ಇಸ್ ಒಂದ್ ಕಡೆ ಕಲುಷಿತವಾಗಿರುವಂಥ ನೀರನ್ನು ಆಹಾರಕ್ಕೆ ಬಳಕೆ ಮಾಡಲಾಗಿದೆ ಅನ್ನುವಂಥದ್ದು, ಮತ್ತೊಂದು ಕಡೆ ತಿಂದಂತಹ ಆ ಆಹಾರ ಅಕ್ಕಿ ಇರಬಹುದು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಪುರುಷೋತ್ತಮ್ ಅವರಿಂದ. ಪುರುಷೋತ್ತಮ, ಕಲುಷಿತ ಆಹಾರ ಸೇವನೆ ಮಕ್ಕಳ ಒಂದು ಅಸ್ವಸ್ಥತೆಗೆ ಯಾವ ರೀತಿ ಕಾರಣವಾಗಿರುವಂಥದ್ದು? ಅಂದರೆ ನೀರು ಕಲುಷಿತಗೊಂಡಿರುವಂಥದ್ದು ಇದು ಕಾರಣ ಇರಬಹುದಾ, ಅಥವಾ ದವಸ ಧಾನ್ಯಗಳು ಅಲ್ಲಿ ಊಟಕ್ಕೆ ಬಳಸಿದಂಥ ದವಸ ಧಾನ್ಯಗಳೇ ಕಲುಷಿತಗೊಂಡಿರುವಂಥದ್ದ, ಅಥವಾ ಕೆಲವೊಂದು ಪಾತ್ರೆಗಳಲ್ಲಿ ಮಾಡಿದ್ರೆ ನೀರು ಊಟ ಕೂಡ ಕಲುಷಿತವಾಗುತ್ತೆ ಅನ್ನುವಂಥದ್ದಿದೆ. ಸೊ ಏನು ಕಾರಣ ಇರಬಹುದು ಅಂತ? ವಸಂತ್, ಇತ್ತೀಚೆಗೆ ರಾಜ್ಯದಲ್ಲಿ ಸುಮಾರು ಹಾಸ್ಟೆಲ್ಗಳಲ್ಲಿ ಆಹಾರವನ್ನು ಸೇವಿಸಿ ಮಕ್ಕಳು ಅಸ್ವಸ್ಥರಾಗುವಂತಹ ಘಟನೆ ನಾವು ನೋಡ್ತಾ ಇರುವಂತದ್ದು. ಅದೇ ರೀತಿಯಾದಂತಹ ಒಂದು ಘಟನೆ ಇದೀಗ ಹಾಸ್ಟೆಲ್ನಲ್ಲಿ ಆಹಾರವನ್ನ ಸೇವಿಸಿ ಸುಮಾರು 15ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥರಾಗಿರುವಂತಹ ಘಟನೆ ಇದೀಗ ಕಲಬುರಗಿ ಜಿಲ್ಲೆಯಲ್ಲಿ ನಡೆದಿರುವಂತದ್ದು. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ದಂಡೋತಿ ಗ್ರಾಮದಲ್ಲಿರುವಂತಹ ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ ನಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತ ವಸತಿ ನಿಲಯದಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂತದ್ದು. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ದಂಡೋತಿ ಗ್ರಾಮದಲ್ಲಿರುವಂತಹ ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತ ವಸತಿ ನಿಲಯದಲ್ಲಿ ನಿನ್ನೆ ಏನು ಮಕ್ಕಳು ಊಟಕ್ಕೆ ಮಾಡ್ತಾರೆ, ಊಟ ಆದ ನಂತರ ಅವರಿಗೆ ಹೊಟ್ಟೆ ನೋವು ಸಂಭವಿಸ್ತದೆ. ಸೊ ಈ ಒಂದು ಸಂಜೆ ಹಾಸ್ಟೆಲ್ ನಲ್ಲಿ ಅನ್ನ ಸಾಂಬಾರನ್ನ ಯಾವಾಗ ಅವರು ಸೇವನೆ ಮಾಡ್ತಾರೆ, ಅದಾದ ನಂತರ ಅವರಿಗೆ ತಕ್ಷಣ ವಾಂತಿ ಭೇದಿಯನ್ನ ಕೂಡ ಮಾಡ್ಕೊಳ್ತಾರೆ. ಕಲುಷಿತ ನೀರು ಬಳಕೆ ಮತ್ತು ಅಡುಗೆಯನ್ನ ಕೂಡ ಇಲ್ಲಿ ಕಳಪೆ ಗುಣಮಟ್ಟದಿಂದ ಕೂಡಿರೋದಕ್ಕೆ ಈ ಒಂದು ಮಕ್ಕಳು ಅಸ್ವಸ್ಥರಾಗಿದ್ದಾರೆ ಅಂತಕ್ಕಂಥ ಒಂದು ಶಂಕೆ ಕಾಡ್ತಾ ಇರುವಂತದ್ದು. ಕಲುಷಿತ ನೀರಿನ ಟ್ಯಾಂಕರ್ ನಲ್ಲಿರುವಂತಹ ನೀರನ್ನ ಸಹ ಈ ಮಕ್ಕಳು ಕುಡಿತಾರೆ. ಸೊ ಈ ಹಿನ್ನೆಲೆಯಲ್ಲಿ ಅವರು ವಾಂತಿ ಭೇದಿಯನ್ನ ಕೂಡ ಆಗಿರುವಂತದ್ದು. ಸುಮಾರು 6ರಿಂದ 10ನೇ ತರಗತಿವರೆಗಿನ ಮಕ್ಕಳ ವಸತಿ ನಿಲಯ ಇದಾಗಿರುವಂತದ್ದು. ಮಕ್ಕಳು ಅಸ್ವಸ್ಥವಾಗಿರುವಂತಹ ವಿಚಾರವನ್ನ ತಿಳಿದು ಪೋಷಕರು ಇದೀಗ ಹಾಸ್ಟೆಲ್ಗೆ ಏನು ದೌಡಾಯಿಸಿರುವಂತದ್ದು. ಅಸ್ವಸ್ಥ ಮಕ್ಕಳನ್ನ ಸ್ಥಳೀಯ ಅಂದ್ರೆ ಚಿತ್ತಾಪುರದಲ್ಲಿರುವಂತಹ ಒಂದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇರುವಂತದ್ದು. ಘಟನಾ ಸ್ಥಳಕ್ಕೆ ಅಲ್ಪಸಂಖ್ಯಾತ ಇಲಾಖೆಯ ಜಿಲ್ಲಾ ಅಧಿಕಾರಿಯಾಗಿರುವಂತಹ ಸಂಗಮೇಶ್ ಅವರು ಕೂಡ ಭೇಟಿಯನ್ನ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ರಾತ್ರಿ ಊಟದ ನಂತರ ವಿದ್ಯಾರ್ಥಿಗಳು ಹೊಟ್ಟೆ ನೋವಿನಿಂದ ಅಸ್ವಸ್ಥಗೊಂಡಿದ್ದು ಸುಮಾರು 15ರಿಂದ 20 ವಿದ್ಯಾರ್ಥಿಗಳನ್ನು ಈಗ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಡಿಸಿ ಅವರಿಗೆ ಚಿತ್ತಾಪುರ ಸರ್ಕಾರಿ ಆಸ್ಪತ್ರೆಗೆ ಕಳಿಸಿಕೊಡಲಾಗಿರುವಂತದ್ದು. ಮತ್ತೊಂದು ಕಡೆ ಏನು ಅಲ್ಪಸಂಖ್ಯಾತ ಇಲಾಖೆ ಅಧಿಕಾರಿಗಳು ಶಾಲೆಗೆ ದೌಡಾಯಿಸಿ ಈಗ ವಿದ್ಯಾರ್ಥಿಗಳನ್ನ ಆಸ್ಪತ್ರೆಗೆ ಕಳಿಸ್ತಾ ಇದ್ರು. ಆದ್ರೆ ಊಟದ ನಂತರ ಅಂದ್ರೆ ಹಾಸ್ಟೆಲ್ ನಲ್ಲಿ ಮಾಡುವಂತಹ ಏನು ಊಟ ಇದೆ ಆ ಒಂದು ಊಟವನ್ನೇ ಸೇವಿಸಿ ಇದೀಗ 15ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥರಾಗಿರುವಂತಹ ಘಟನೆ ಕಂಡು ಬರುವಂತದ್ದು. ಪುರುಷೋತ್ತಮ್, ಮಕ್ಕಳ ಕಂಡೀಷನ್ ಹೇಗಿದೆ ಸದ್ಯಕ್ಕೆ ಅಂತ ವೈದ್ಯರು ಏನ್ ಹೇಳ್ತಾರೆ ಅಂತ?
ಸುಮಾರು ಮಕ್ಕಳ ಆರೋಗ್ಯ ಫುಡ್ ಪಾಯ್ಸನ್ ನಿಂದಾಗಿ ಒಂದು ಅಡ್ಮಿಟ್ ಆಗಿದ್ದು ಅಂತಕ್ಕಂಥ ಮಾಹಿತಿ. ಮತ್ತೊಂದು ಕಡೆ ಏನು ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಕಂದಾಯ ಶಿಕ್ಷಣ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಶೀಘ್ರ ಒಂದು ನಿಗಾವನ್ನು ವಹಿಸಿ ಆಂಬುಲೆನ್ಸ್ ನಲ್ಲಿ ಕರೆಸಿ ಮಕ್ಕಳಿಗೆ ಚಿಕಿತ್ಸೆಯನ್ನ ಕೊಡಿಸುವ ಕಾರ್ಯದಲ್ಲಿ ನಿರತರಿದ್ದಾರೆ. ಆದ್ರೆ ಸರ್ಕಾರಿ ಆಸ್ಪತ್ರೆ ಮುಂದೆ ವಿದ್ಯಾರ್ಥಿಗಳು ಮತ್ತು ಪಾಲಕರು ಸಾರ್ವಜನಿಕರು ನೂರಾರು ಸಂಖ್ಯೆಯಲ್ಲಿ ಗಮನಿಸಿದ್ದಾರೆ. ಆದ್ರೆ ಮಕ್ಕಳ ಒಂದು ಆರೋಗ್ಯದಲ್ಲಿ ಈಗ ಚೇತರಿಕೆ ಕಂಡು ಬರ್ತಾ ಇದೆ ಅಂತಕ್ಕಂಥ ಮಾಹಿತಿಯನ್ನ ಅಲ್ಲಿನ ವೈದ್ಯಾಧಿಕಾರಿಗಳು ತಿಳಿಸಿರುವಂತದ್ದು. ಧನ್ಯವಾದ ಪುರುಷೋತ್ತಮ್ ತಮ್ಮ ಮಾಹಿತಿಗಾಗಿ.